ತೀರ್ಮಾನ ಮಾಡ್ತದೆ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇಷ್ಟೆಲ್ಲ ಇಟ್ಕೊಂಡು ನಾವಿಲ್ಲಿ ಬದುಕಾಯ್ತದ ಅಂದ್ರೆ ಇಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಸಾಲಿಗ್ರಾಮದಲ್ಲಿ ಇರ್ತಕ್ಕಂಥ ಜನಗಳು ಎಲ್ಲಾ ಕೂಲಿಗಳು ನೀನೊಬ್ಬ ಸತ್ಯ ಹರಿಶ್ಚಂದ್ರನ, ಧರ್ಮರಾಯನ, ನೀನ್ ಮುಂದೆ ನಿಂತ್ಕೊಂಡು ಕಾಣೋದು, ನಿನ್ ಹಿಂದೆ ಏನ್ ಕಾಣ್ತದೆ ಅಂತಕ್ಕಂಥದ್ದು, ನನ್ನ ಹಿಂದೆ ಏನ್ ಕಾಣ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋದಿಲ್ಲ. ಅಲ್ಲನ್ನ ಬಿಗಿಯಾಗಿ ಹಿಡ್ದು ಮಾತಾಡ್ಬೇಕು. ಹೇಳಿದ್ಯಾ ನೀನು? ನಿಮ್ಮ ಎಲ್ಲಾ ಪಾಪಗಳಿಂದಾಗಿನೇ ನೀವು ಇದಾಗಿರೋದು, ರವಿಶಂಕರ್ ಅವ್ರು ಗೆದ್ದಿರೋದು ಅಂತ. ಮೂರ್ಖ, ಕೇಳ್ಕೊ. ಧರ್ಮರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಸಾರ್ವಜನಿಕರು ಬಲಿಯಾಗಬಾರ್ದು ಅಂತೇಳಿ ಧರ್ಮರಾಯ ಪಗಡೆ ಆಟ ಕೂತಿ ಸೋತ. ಅದು ಧರ್ಮರಾಜ್ಯ ಸ್ಥಾಪನೆ ಆಯಿತು. ಕೌರವರು ಕುರುಕ್ಷೇತ್ರದಲ್ಲಿ ನಡಿಬೇಕಾದ್ರೆ ಬಹಳ ವೀರಾವೇಶದಿಂದ ಮೆರೆದಿ ಗೆದ್ರು. ನಿಮ್ಮ ಗೆಲುವು ಹದಪತನದ ಗೆಲುವು. ಸಾರಾ ಮಹೇಶ್ ಅವ್ರಿಗೆ ಸೋಲಾಗಿದ್ರೆ ಈ ತಾಲೂಕಿನ ಜನದ ಸೋಲು. ಅವರ ಒಂದು ಭಾವನೆಗಳು, ಅವರ ಸೇವಾ ಕೈಂಕರ್ಯಗಳು ಏನಿದೆ ಅಂತಕ್ಕಂಥದ್ದನ್ನ ತಾಲೂಕಿನ ಜನಗಳ ನಾಡಿ ಮಿಡಿತ ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಕೊಡ್ತದೆ. ಶಾಶ್ವತವಾದ ಕೆಲಸವನ್ನ ಮಾಡಿ. ಗೌರವಾನ್ವಿತ ಶಾಸಕರು ಬಂದಿ ಸ್ಥಳದಲ್ಲಿ ನಿಂತ್ಕೊಂಡು ಯಾರು ಕೆಲಸವನ್ನ ತಡೆ ಹಿಡಿತಾ ಇದ್ದಾರೆ, ಕಾನೂನು ರೀತಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನಿಂತು ಪರಿಶೀಲನೆಯನ್ನ ಮಾಡಿ, ಆ ಪರಿಶೀಲನೆಯನ್ನ ಮಾಡಿ ನಮ್ಮ ಎಲ್ಸೆಫ್ ನಲ್ಲಿ ಹೇಳಿದ್ದಾರೆ. ಸಾರಾ ನಂದೀಶ್ ಅವರು ನಮ್ಗೆ ಚಂದ್ರಶೇಖರ್ ಮತ್ತು ಪ್ರಭಾಕರ್ ಅವ್ರ ಬಾರ್ ಮುಂದ್ಗಡೆ, ಅವರ ಪೆಟ್ರೋಲ್ ಬಂಕ್ ಮುಂದ್ಗಡೆ ಜಾಗ ಸಿಗ್ತಾ ಇದೆ. ವೈಯಕ್ತಿಕ ಜಾಗನ ಸರ್ಕಾರಕ್ಕೆ ಪುಕ್ಸಟೆ ಯಾರು ಕೊಟ್ಟಾರಪ್ಪ? ನೀನ್ ಕೊಡ್ತೀಯಾ? ನೀನ್ ಸ್ಮಶಾನಕ್ಕೆ ಒತ್ತಿಸ್ಕೊಂಡಿದೀಯಾ? ಇಡೀ ಎಲ್ಲಾ ಜಾಗನೂ ಕೂಡ ಈ ಪತ್ರಿಕೆ ಮುಖೇನ, ನಮ್ಮ ಅಧ್ಯಕ್ಷರ ಮುಖೇನ ನಿಮ್ ಮುಂದೆ ನಾವು ಹೇಳಿ ಬಯಸ್ತೇವೆ. ಇಡೀ ಅಷ್ಟು ಜಾಗವನ್ನು ಕೂಡ ನಾವು ಸರ್ಕಾರಕ್ಕೆ ಬಿಟ್ಕೊಡಕ್ ರೆಡಿ ಇದೀವಿ. ರಸ್ತೆ ಮಾಡಿಸಿ ಪರಿಹಾರ ಕೊಡಿಸ್ತೀಯಾ ನೀನು? ಆಗೋದಿಲ್ಲ. ಒಂದು ಹೇಳಿಕೆನ ಕೊಡ್ಬೇಕಾದ್ರೆ ಒಬ್ರು ನಾಯಕರ ಬಗ್ಗೆ, ಸಾರಾ ಮಹೇಶ್ ಅವ್ರ ಬಗ್ಗೆ, ನಿನ್ ಬಗ್ಗೆ ಮಾತಾಡೋ ಇಲ್ಲ, ಮಾತಾಡೋ ಅಂತ ದೊಡ್ಡ ವ್ಯಕ್ತಿನೂ ಕೂಡ ನೀನೇನಲ್ಲ. ಸಾರಾ ನಂದೀಶ್ ಅವ್ರು ಹೇಳಿರೋದು ನಿಮ್ಮವರು ಕಾರ್ಯ ನಿಲ್ಲಿಸಿದ್ದಾರೆ ಅಂತ ನೀವು ಒಪ್ಕೊಂಡಿದ್ದೀರಿ. ನೆನ್ನೆ ಒಪ್ಕೊಂಡಾಗ ನೀವೇನೋ ಅವ್ರು ಹೇಳಿರೋದು ಕರೆಕ್ಟ್ ಅಲ್ವಾ? ಸಾರಾ ನಂದೀಶ್ ಅವ್ರು ಹೇಳಿರೋದು. ಪ್ರಭಾಕರ್ ಪಾಪ ಒಬ್ಬ ಪ್ರತಿಭಾನ್ವಿತ ನಗರಾಧ್ಯಕ್ಷರು ಪ್ರಭಾಕರ್ ಅವರು ಹೇಳಿದ್ದಾರೆ. ಏನಪ್ಪ ಪ್ರಭಾಕರಣ, ನೀವು ಹೇಳಿರ್ತಕ್ಕಂಥದ್ದು ನಾಯಕ ಸಮುದಾಯಕ್ಕೆ, ಸೊಸೈಟಿಗೆ ನೀವು ತಗೊಂಡ್ರಲ್ಲ, ನಿಮ್ಮ ಅಣ್ಣ ಅವಧಿಲೇ ಕೊಡಿ ಅಂತ ಡಾಕ್ಯುಮೆಂಟೇಶನ್ ಆಗಿರ್ಲಿಲ್ಲಪ್ಪ. ಆಗ ನಿಮ್ ಶಾಸಕರಿದ್ದಾರೆ, ನಿಮ್ ಮುಖ್ಯಮಂತ್ರಿಗಳಿದ್ದಾರೆ, ಕೊಡ್ಸು. ಸಾರಾ ನಂದೀಶ್ ಅವರು 50 ಪೈಸಕ್ಕೆ 15 ರೂಪಾಯಿ ವಯಸ್ಸು ಮಾರಿದೆ ಅಂತ ಹೇಳ್ತಾರೆ. ಒಂದು ಗಿಡದಲ್ಲಿ 25,000 ರೂಪಾಯಿ ದುಡ್ಡು ಆಯ್ತಾರೆ ಅಂತ ಹೇಳ್ತಾರೆ. ನಾನು ಒಪ್ಕೋತೀನಿ. ಇಷ್ಟೆಲ್ಲ ಹೇಗೆ ಬೆಳೆದ್ರು? ಅವ್ರು ಹೇಳಿದಾರಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ. ಸಾಲಿಗ್ರಾಮ ತಾಲೂಕು ಮಾಡಿರ್ತಕ್ಕಂಥದ್ದು ಈ ಭಾಗದ ಎಲ್ಲಾ ಜನಗಳಿಗೆ, ರೈತರಿಗೆ ಯಾವುದೋ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ. ನನ್ನ ಜನ ಬೆಟ್ಟಳ್ಳಿ, ಮನನಹಳ್ಳಿ, ಸೀಗೋಳಿಂದ ಹಿಡಿದು ಕರ್ತಾಳು, ಚೆನ್ನಂಗೆರೆ, ಎರೆಮನನಹಳ್ಳಿಯಿಂದ ಹಿಡಿದು ಕೇರಳಕ್ಕೆ ಹೋಗಿದ್ ಬಂದ್ರೆ ಒಂದು ದಿವಸಕ್ಕೆ ಅವರ ಪ್ರಯಾಣ ಸಾಕಾಗೋದಿಲ್ಲ, ತೊಂದರೆ ಆಗ್ತದೆ ಅಂತೇಳಿ ಈ ತಾಲೂಕು ಅಂತಂದ್ರು ಪುಣ್ಯಾತ್ಮ. ಶಾಸಕರಾಗಿ 3 ವರ್ಷಕ್ಕೆ ಮುಗಿಯಕ್ ಬಂತಲ್ಲ, ಮುಖ್ಯಮಂತ್ರಿ ಹಿಂದೆನೆ ಇದಿರಲ್ಲ. ಒಂದೇ ಒಂದು ಶಾಶ್ವತವಾದ ಕೆಲಸ ಕರ್ನಾಟಕದಲ್ಲಿ, ಒಂದು ಶಾಶ್ವತ ಅಂತೇಳಿ 1000 ಶಾಶ್ವತವಾದ ಕೆಲಸಗಳು ಕೃಷ್ಣರಾಜನಗರದಲ್ಲಿ ಆಗಿದ್ರೆ ಅದು ಸಾರಾ ಮಹೇಶ್ ಅವಧಿಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಕೂಡ ಕೆಲಸನ ಮಾಡಿ, ಒಳ್ಳೆ ಕೆಲಸ ಮಾಡಿ. ನಮ್ಮ ಅಧ್ಯಕ್ಷ ಹೇಳಿದಾಗೆ ನೀವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸಾರ್ವಜನಿಕರು ಒಪ್ಕೊಳ್ತಾರೆ. ಅದ್ಬಿಟ್ಟು ನೀವು ಈ ರೀತಿ ಪ್ರಭಾಕರ್ರು ಮತ್ತೆ ಇವರು ಮತ್ತೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಹಿರಿಯ ಮುಖಂಡರಾದಂತ ಲಾಲು ಅಣ್ಣಲ್ಲಿ ಕೂತವ್ರೆ. ಕಬರ್ಸ್ತಾನ್ಗೆ ನಾವು ಜಾಗ ಕೊಟ್ಟಿದ್ದೀವಿ. ಅಲ್ಲಿ ವಾಣಿಜ್ಯ ಮಳಿಗೆಗಳು ಮಾಡ್ಕೊಳ್ಳಿ ಅಂತ ಹೇಳಿದೀವ, ಮಾಡ್ಕೊಂಡಿದ್ದೀವಿ. ಅವರ ಒಂದು ಮಸೀದಿಗೆ ಏನೋ ಅನುಕೂಲ ಆಗಲಿ ಅಂತ ಪ್ರಶ್ನೆ ಮಾಡಿದೀವ ನಾವು, ಮಾಡಿ. ಹೊಸದಾಗಿ 8 ಮಳಿಗೆಗಳನ್ನ ಕಟ್ಟಿದ್ದೀವಿ ಸಾಲಿಗ್ರಾಮದಲ್ಲಿ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅಲ್ಲಿ ಮಟನ್ ಕಡಿದು ಮಾರಾಟ ಮಾಡ್ತಾ ಇದ್ದಾರೆ. ಯಾವುದೇ ಪರವಾನಗಿ ಇಲ್ಲ, ಪಂಚಾಯತಿ ಲೈಸೆನ್ಸ್ ಇಲ್ಲ. ನಾವು ಪ್ರಶ್ನೆ ಮಾಡಿದೀವ. ಇಡೀ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಎಲ್ಲಾ ಮಳಿಗೆ ಶಾಲೆಗಳು ಕೂಡ ವರ್ಗಾವಣೆಯಾಗಿ ಬೇರೆ ಕಡೆಗೆ ಹೋದವು. ಉರ್ದು ಶಾಲೆ ಒಂದು ಅಡ್ಡೋದು ನಮ್ಮ ಅಲ್ಪಸಂಖ್ಯಾತ ಬಂಧುಗಳ ಮೇಲೆ ಇದ್ದಂತ ಪ್ರೀತಿಗಲ್ವಾ, ಆ ಉರ್ದು ಶಾಲೆಯನ್ನ
ಲಾರಿಯನ್ನು ನುಗ್ಸಿ ಮನೆಗೆ ಮೆಟೀರಿಯಲ್ ಹೊಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾರಾ ನಂದೀಶ್ ಅವರು ಮತ್ತೆ ಮಹೇಶ್ ಅವರು ಹಲವಾರು ಜನ ಮುಖಂಡರು ಹಿರಿಯರ ಗಮನಕ್ಕೆ ತಂದು ಕಣಿಸಿದ್ದು ತಪ್ಪ ಕಣಿಸಿದ್ದು. ನಾವು ಕಣಿಸಿ ಸರ್ಕಾರದ ಗಮನ ಸೆಳೆದ ಮೇಲೆ BEO ಅವರು DDP ಅವರು ಈ ತಾಲೂಕಿನ ಶಾಸಕರಾದಂತಹ ರವಿಶಂಕರ್ ಅವರು ಅಲ್ಲಿಗೆ ಬಂದು ಆದ್ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. FIR ಆಯ್ತು. ಏನ್ FIR ಆಯ್ತಪ್ಪ ಚಂದ್ರಶೇಖರ್? FIR ಆದಂತದ್ದು ಬೇಲಬಲ್ ಅಫೆನ್ಸ್ಗೆ FIR ಮಾಡಿಸಿದ್ರಿ, ಬೇಲ್ ಆಯ್ತು, ಓಡಾಡ್ತಾ ಇದ್ದಾರೆ. ಸರ್ಕಾರಿ ಉರ್ದು ಶಾಲೆ ಉಳಿಸಿದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಅಲ್ಪಸಂಖ್ಯಾತರಿಗೆ ಇದು ತೊಂದರೆ ಕೊಟ್ಟಂಗ. ಆಂಜನೇಯ ದೇವಸ್ಥಾನಕ್ಕೆ ಗೋಡೆ ಕಟ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಬಾತ್ರೂಮ್ನ ಆಂಜನೇಯ ದೇವಸ್ಥಾನಕ್ಕೆ ಕಟ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಅಲ್ಲಿಯ ಸಮುದಾಯದ ಜನಗಳಿಗೆ ಅವರ ಸ್ವಂತ ದುಡ್ಡಿನಿಂದ ಕಲ್ಲಿನಲ್ಲಿ ಕಟ್ಟಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನ ನಾಯಕ ಸಮುದಾಯದ, ಒಕ್ಕಲಿಗ ಸಮುದಾಯದ, ಈ ನಾಡಿನಲ್ಲಿರುತ್ತ ಪ್ರತಿಯೊಬ್ಬರ ದೇವರು. ಯಾರು ಕೂಡ ಯಾರಿಗೂ ತೊಂದರೆ ಕೊಟ್ಟಿರುವಂಥದ್ದಿಲ್ಲ. ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಒಕ್ಕಲಿಗರು ಹಾಗೂ ಇತರೆ ಸಮಾಜ ಸಾಲಿಗ್ರಾಮದಲ್ಲಿ ಹೇಗಿದೆ ಅಂದ್ರೆ ಅಣ್ಣ ತಂದೆ ರೀತಿ ಇದ್ವಿ. ಅದಕ್ಕೆ ನಮ್ಮ ಲಾಲು ಅಣ್ಣ ಮತ್ತು ನಮ್ಮ ರಾಜಣ್ಣವರ ಸ್ನೇಹ ಸಾಕ್ಷಿ. ಅಲ್ಲಿ ಏನು ಒಂದು ನಮ್ಮ ಸಾದಿಮಾದ್ ಪಕ್ಕದಲ್ಲಿ, ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬಾತ್ರೂಮ್ ಕಟ್ಟಿದ್ರಲ್ಲ, ವಾಸಿಂ ಇನ್ ಬೇರೆ ಕ್ಷೇತ್ರಗಳಲ್ಲಿ ಆಗಿದ್ದಿದ್ರೆ ಬಿಜೆಪಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೋಮು ಗಲಭೆ ಆಗ್ತಿತ್ತು. ಬಟ್ ಸಾಲಿಗ್ರಾಮ ಜನ ಪ್ರಶ್ನೆ ಮಾಡಿಲ್ಲ. ನೀನ್ ಸಾರಾ ಮಹೇಶ್ ಅಣ್ಣನ ಬಗ್ಗೆ, ನಂದೀಶ್ ಅಣ್ಣನ ಬಗ್ಗೆ, ಸಮಾಜಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ವಾಸಿಂ ಅವರೇ ನಿಮ್ಗೆ ಏನಪ್ಪ ಇದೆ? ಇಲ್ಲೆಲ್ಲ ಸೌಹಾರ್ದಯುತವಾಗಿ ಬದುಕ್ತಾ ಇದೀವಿ. ಸಾಲಿಗ್ರಾಮದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಏನಾದ್ರೂ ಸವಲತ್ತುಗಳು ಬೇಕು, ವೈಯಕ್ತಿಕವಾಗಿ ದಾನ ಧರ್ಮಗಳು ಬೇಕು ಅಂದ್ರೆ ಹಿಂದೆ ಸಾವುಕಾರ ಬೋರಣ್ಣವ್ರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ದಾನ ಧರ್ಮ ಮಾಡ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಗಳು ಸಾಲಿಗ್ರಾಮದಲ್ಲಿ ಅವ್ರೆ. ಸಾಲಿಗ್ರಾಮದ ಜನ ಎಲ್ಲ ಏನು ದಡ್ರು, ಕಣ್ಣಿಗೆ ಬಟ್ಟೆ ಕಟ್ಕೊಂಡವ್ರೆ, ಮೂರ್ಖರಾಗವ್ರೆ ಅಂತ ಯಾರು ತಿಳ್ಕೊಂಡಿದ್ರ? ಚಂದ್ರಶೇಖರ್, ಪ್ರಭಾಕರ್, ಎಲ್ಲರೂ ಕೂಡ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಸಮಾಜಗಳು ನಿಮ್ಮ ನಡೆಯನ್ನ ಪರಿಶೀಲನೆ ಮಾಡ್ತಾ ಇದೆ. ಒಂದು ಬಾರ್ ಲೈಸೆನ್ಸ್ ಕೊಡ್ಬೇಕಾದ್ರೆ 5 ಲಕ್ಷ ಹಣ ಕೊಡ್ಬೇಕು, ನಾವು ಹೇಗ್ ಸಲ್ಲಿಸ್ಬೇಕು ಅಂತ ನಿಮ್ಮ ಮುಖಂಡರು ಒಬ್ರು ಮಾತಾಡಿದ್ದಾರೆ. ಆಡಿಯೋ ಕ್ಲಿಪ್ ಇದೆ. ಸ್ನೇಹಿತರುಗಳು ಬೆಳಿಗ್ಗೆ ಸಿಕ್ಕಿದ್ರು ಮಾತಾಡ್ತೀರಿ. ನಾವು ನಿಮ್ಮ ವ್ಯಕ್ತಿಗತ ತೇಜೋವಧೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನೀವು ನಿಮ್ಮ ಬದುಕನ್ನ ನಮ್ಮ ವೈಯಕ್ತಿಕ ಬದುಕನ್ನ ಮಾತಾಡ್ಬಿಟ್ಟವ್ರೆ ತಿಮ್ಮಪ್ಪರು ಅಂತ ತಪ್ಪಾಗಿ ಅರ್ಥೈಸ್ಕೋಬೇಡಿ. ಯಾಕೆ ಅಂದ್ರೆ ನೀವು ಒಂದು ಒಕ್ಕಲಿಗ ಸಮುದಾಯದ ಇನ್ನೂ ವಿದ್ಯಾರ್ಥಿನಿಯಾಗಿ ಓದ್ತಾ ಇರ್ತಕ್ಕಂಥ ಹುಡುಗಿಯ ಜೀವನವನ್ನ ಮದ್ವೆ ನಂಬಿಸಿ ಇವತ್ತು ಕೋರ್ಟಿಗೆ ಬಂದು ನಿಂತಿದ್ರಿ. ಆ ಹುಡುಗಿಗೆ ಜೀವನ ಕೊಡಿ ದಯಮಾಡಿ. ನಿಮ್ ಬದುಕನ್ ಕಟ್ಟಿ ಅದ್ಬಿಟ್ಟು ನಾವು ಎಲ್ಲಾ ಬೇಕಾದಷ್ಟು ದಾಖಲಾತಿ ಇದೆ. ಏನ್ ದಾಖಲಾತಿ ಐತಪ್ಪ ನಿನ್ನ ಹತ್ರ ಇರೋ ದಾಖಲಾತಿ ಇದ್ರೆ ದಯಮಾಡಿ ಬಹಿರಂಗ ಚರ್ಚೆಗೆ ಬಾ. ಎಲ್ಲ ಇನ್ನೂ ಹಲವಾರು ಜನ ನಮ್ಮ ಸಾಲಿಗ್ರಾಮದ ನಮ್ಮ ಅಧ್ಯಕ್ಷರಾದ ಮಂಜಣ್ಣವರು, ಮಹೇಶ್ ಅಣ್ಣ, ಎಲ್ಲಾ ಮುಖಂಡರುಗಳು ಈಗ ನಮ್ಮ ಅಧ್ಯಕ್ಷರು ನಮ್ಮ ರಾಜಣ್ಣವ್ರಿಗೆ ಒಂದು ಒತ್ತೆ ತಂದು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಆಲಿಯಾಸ್ ಚಂದು ಪೊಲೀಸ್ ಠಾಣೆಯಲ್ಲಿ ಯಾವುದೋ ಒಂದು ಪ್ರಕರಣಕ್ಕೆ ಹೋಗಿ ಕಳ್ತನದ ಪ್ರಕರಣಕ್ಕೆ ವಾಪಸ್ ಕರ್ಕೊಂಡ್ ಬಂದಂತ ಇನ್ನೂ ಕೆಲವೊಂದು ಜನ ವ್ಯಕ್ತಿಗಳು ಬೇರೆ ಎಲ್ಲ ದಾಖಲಾತಿಗಳು ತಂದ್ರೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ, ನಮ್ಮ ಹುಡುಗರು ಯಾಕೋ ಕುಚೇರ್ತೆ ಕೊಳಗಾಗ ಬಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಮುಂದಕ್ಕೆ ನಮ್ಮೂರಿನಲ್ಲಿ ಇದಾಗ ಕೂಡ್ದು ಎಲ್ಲ ಮುಖಂಡರುಗಳು ಸೇರಿ ಅವ್ರಿಗೆ ನಾವು ತಿಳಿ ಹೇಳ್ತೀನಿ, ಇದು ಬರೀ ಎಚ್ಚರಿಕೆ ಕೊಡ್ತೀನಿ ಅಂತೇಳಿ ನಮ್ಮ ರಾಜಣ್ಣವ್ರು ಹೇಳಿದ್ದಾರೆ. ಸಾರಾ ಮಹೇಶ್ ಅಣ್ಣ ಅವ್ರ ಬಗ್ಗೆ ಆಗ್ಲಿ, ನಂದೀಶ್ ಅಣ್ಣನ ಬಗ್ಗೆ ಆಗ್ಲಿ ಮಾತಾಡ್ಬೇಕಾದ್ರೆ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡಿ. 1 ಅಡಿ ಇಂಟು 500 ಅಡಿ ಉದ್ದ ಬೇರೆ ರಸ್ತೆನಲ್ಲಿ ಹೆಚ್ಚುವರಿಯಾಗಿ AWE ಅವ್ರನ್ನ ಭೇಟಿ ಮಾಡಿ ಕೇಳ್ಕೋ. ಸಾರಾ ನಂದೀಶ್ ಅವ್ರು ಜಾಗ ಬಿಟ್ಟಿದ್ದಾರೆ. 500 ಅಡಿ 1 ಅಡಿ ಅಗ್ಲಿಕ್ಕೆ ಎಷ್ಟು ದುಡ್ಡು ಆಗ್ತದಪ್ಪ? ಪ್ರಭಾಕರ್ ಅವ್ರು ಹೇಳವ್ರೆ, ನೀನ್ ಹೇಳಿದೀಯ ಚಂದ್ರಶೇಖರ್, ತೆಂಗಿನ ಗಿಡ ನಿಮ್ಮವಲ್ಲ, ಯಾರೋ ದುಡ್ಡು ಕೊಟ್ಬಿಟ್ಟು ತಗೊಂಡ್ಮೇಲೆ ಇನ್ಯಾರೋಪ್ಪ ಅವರವೇನೆ ರಸ್ತೆಗೆ ಯಾರೋ ತೆಂಗಿನ ಗಿಡ ಏಳಿಸ್ಬಿಟ್ಟು ಬೆಳೆಸ್ಬಿಡ್ತಾರ? 50 ವರ್ಷದಲ್ಲಿ ಇದ್ದಂತ ತೆಂಗಿನ ಗಿಡಗಳನ್ನ ಒಂದು ಮಾಹಿತಿ ಕೊಡದೇನೆ ಯಾವುದೋ ಅಧಿಕಾರಿ ಬಂದು ರಾಜಕೀಯ ಪ್ರೇರಣೆಯಿಂದ ಹೊಡೆದ್ಬಿಟ್ಟು ಕಿತ್ತಾಕ್ಬಿಟ್ಟು ಉಂಟಿಸ್ಬಿಟ್ಟು ಹೋಗ್ತಾನಲ್ಲ, ಇದು ಸಭ್ಯತೆನಾ? ಅಧಿಕಾರ ಅಂತಕ್ಕಂಥದ್ದು ಶಾಶ್ವತನಾ? ಸಾರಾ ಮಹೇಶ್ ಅಣ್ಣರವರು ಯಾವತ್ತೂ ಕೂಡ ಪೊಲೀಸ್ ಇಲಾಖೆನಾಗ್ಲಿ ಯಾವುದೇ ಅಧಿಕಾರಿನಾಗ್ಲಿ ರಾಜಕೀಯ ಬಳಸ್ಕೊಂಡಿಲ್ಲ. ಸಾರಾ ಮಹೇಶ್ ಅಣ್ಣರ ಅವಧಿನಲ್ಲಿ ಸಾಲಿಗ್ರಾಮದಲ್ಲಿ 13 ಜನ ಕುರುಬು ಸಮುದಾಯದ ಪೊಲೀಸರು ಇದ್ರು. ಸಾಲಿಗ್ರಾಮದಲ್ಲಿ ಕೇರ್ನಾರದಲ್ಲಿ 15 ಜನ ಇದ್ರು. ಚುಂಚುನಗಟ್ಟೆ ಬೇರೆ ಹಂಸೋಗಿ ಔಟ್ ಪೋಸ್ಟ್ ಅಲ್ಲಿ ಇದ್ರು. ಯಾರನ್ನು ಕೂಡ ಯಾವ ಟ್ರಾನ್ಸ್ಫರ್ ಮಾಡಲಿಲ್ಲ. ಸಾಲಿಗ್ರಾಮದಲ್ಲಿ ಅಣ್ಣ ತಮ್ಮದಿರು ನಮ್ಮ ಸ್ನೇಹಿತರು ಜಮೀನು ವಿಚಾರ ಹೊಡೆದಾಕೊಂಡಿದ್ರು, ತಲೆ ಹೊಡೆದೋಗ್ಬಿಟ್ಟು ಅವನು ಸತ್ಯ ಹೋದ ಅಂತ ತಿಳ್ಕೊಂಡು ಹೊಡೆದಾಕ್ತಂತ ನಮ್ಮ ಸ್ನೇಹಿತ ಪೊಲೀಸ್ ಠಾಣೆ ಅವನೇ ಸೆರೆಂಡರ್ ಕೂತಿದ್ದ. ಚಂದ್ರಶೇಖರ್
ಠಾಣೆ ಒಳಗೆ ಹೋಗಿ ಈಚೆ ಕರ್ಕೊಂಡ್ಬಂದು ಮನೆ ಕರ್ಕೊಂಡು ಹೋಗಿಲ್ಲಪ್ಪ. ಪ್ರಾಣ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ ವಿರುದ್ಧ ಯಾವ ಕೇಸ್ ಹಾಕ್ಸಿದ್ದೆ ನೀನು? ನಿಮ್ ಮುಖಂಡ್ರು ಯಾಕೆ ಫೋನ್ ಮಾಡಿದ್ರು? ಎಲ್ಲ ಬೇಕಾದಷ್ಟು ಇವೆ. ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತೇನ್ ನಡೀತಾ ಇದೆ ಕೇರಳದಲ್ಲಿ ಲಾ ಅಂಡ್ ಆರ್ಡರ್, ಒಡ್ಸ್ಕೊಂಡವನ್ ಕೇಸು, ಹೊಡೆದವನ್ಗೊಂದು ಕೇಸ್ ಅನ್ಕೊಂಡ್ರು ಕೇಸು. ಸಾರಾ ಮಹೇಶ್ ಅವ್ರು ಏನ್ ಮಾಡ್ತಿದ್ರು? ಕಾನೂನು ರೀತಿ ಏನ್ ಪ್ರಮಾದ ಜರುಗಿಸಿ ಅಂತೇಳಿ ಬಹುತೇಕ ಅವ್ರು ಇದ್ದಂತ ಸಂದರ್ಭದಲ್ಲಿ ಮಹೇಶ್ ಅವರು ನಮ್ಮ ರಾಜಣ್ಣವರು ರಾಜಿ ಸಂಧಾನ ಮಾಡಿ ಕಳ್ಸೋದ್ರಲ್ಲಿ ಮಾಡಿದ್ರೆ ಹೊರತು ಒಂದು ದ್ವೇಷದ ರಾಜಕಾರಣ ಮಾಡ್ಲಿಲ್ಲ. ಇವಾಗ ಸಾಲಿಗ್ರಾಮ ಕೇರಳದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾತಿ ಆಗ್ತಾ ಇದೆ. ಸಾರಾ ಮಹೇಶ್ ಅವ್ರು ಇಲ್ಲಿ ಹೇಳಿದ್ಯಲ್ಲಪ್ಪ, ಎಷ್ಟು ರೌಡಿ ಶೀಟರ್ ಆಗಿದ್ದೋ. ಇವತ್ತು ಎ ಸಿ ಕೋರ್ಟ್ಗೆ ಈ ವಾರದಲ್ಲಿ ಎಷ್ಟು ರೌಡಿ ಶೀಟರ್ ಕಳಿಸಿದ್ದಾರೆ ಸಾಲಿಗ್ರಾಮದಿಂದ. ಇದಕ್ಯಾರು ಪ್ರಚೋದನೆ ಮಾಡ್ತಾ ಇರೋರು? ಕಾಂಗ್ರೆಸ್ ಪಕ್ಷದ ಶಾಸಕರ ಅನುಯಾಯಿಗಳಾದ ನೀವು. ನಾನು ಬೇರೆ ಪದ ಬಳಸಲ್ಲ ಬಿಡಿ, ನಿಮ್ಗೆ ಗೌರವಾನ್ವಿತರೆ ಅಂತ ಹೇಳ್ತೀನಿ. ನೀವು ಇಲ್ಲ ನಿಮ್ ಶಾಸಕರು ಮಾಡಿಸ್ತಾ ಇದಾರೋ ತಿಳ್ಕೋಬೇಕಾಗ್ತದೆ. ಈ ನಾಡಿನಲ್ಲಿ ಕುವೆಂಪುರವರ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯ ಆಗ್ಬೇಕು ಅಂದ್ರೆ ಅಧಿಕಾರ ಕೊಟ್ಟಂತದ್ದು ಸಾರ್ವಜನಿಕರಿಗೆ ಸದ್ಬಳಕೆ ಆಗ್ಬೇಕು. ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಯಾವುದೋ ವ್ಯಕ್ತಿಯ ತೇಜೋವಧೆ ಮಾಡ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಅಗೌರವ ಸೂಚಿಸ್ತಕ್ಕಂಥದ್ದಾಗ್ಲಿ ಆಗ್ಬಾರ್ದು. ಇಷ್ಟೆಲ್ಲ ಹೇಳ್ಬಿಟ್ರಿ, ಮಹಾವೀರ ಜಯಂತಿ ಮಹಾವೀರ ರಸ್ತೆ ಮಾಡ್ಬಿಟ್ರು, ಮಹೇಶ್ ಅಣ್ಣ ನನಗೆ ತೊಂದರೆ ಆಗ್ಬಿಡ್ತು ಅಂತ. ಕೇಸ್ ಹಾಕಪ್ಪ, 5 ಅಡಿ ಒತ್ತುವರಿ ಆಗಿದ್ರೆ ಸರ್ಕಾರ ಪರಿಹಾರ ಕೊಡ್ತದೆ. ಸಾರಾ ಮಹೇಶ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಎರೆಮನಹಳ್ಳಿಯಿಂದ ಚೆನ್ನಂಗೆರೆಗೆ, ತಂದ್ರೆಯಿಂದ ಕರ್ಪೂರವಳ್ಳಿವರೆಗೆ, ಮಳಲಿಯಿಂದ ಮಾವತ್ತೂರ್ವರೆಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ತಂದಂತ ಕೆಲಸವನ್ನ ನಮ್ ಕೆಲಸ ಅಂತೇಳಿ ಪೋಸ್ಟ್ ಹಾಕೊಂಡಿದಾರಲ್ಲ ನಿಮ್ ಶಾಸಕರು, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ. ನಾವು ಮಾತಾಡ್ತಾ ಇದ್ದೇವ, ಏನೋ ಮಾಡ್ಕೊಳ್ಳಿ ಅಧಿಕಾರಿ ಇದೆ ಅಂತಿದ್ದೀವಿ. 70 ಕೋಟಿ ಅನುದಾನ ತಂದಿದ್ದೀವಿ ಸಾಲಿಗ್ರಾಮಕ್ಕೆ. ಇಲ್ಲಪ್ಪ, ಎಲ್ಲಿ ಕೆಲಸ ಆಗಿದೆ, ಎಲ್ಲಿ ಬುದ್ಧಿ ಪೂಜೆ ಆಗಿದೆ, 70 ಕೋಟಿ ಎಲ್ಲಿದೆ? ಸುಮ್ಮನೆ ಜನಕ್ಕೆ ದಾರಿ ತಪ್ಪಿಸ್ತಕ್ಕಂಥದ್ದು. ಪ್ರಿಂಟೆಡ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹೇಳ್ಬಿಟ್ರೆ ಲೈಕ್ ಕೊಡೋದು, ಶೇರ್ ಮಾಡೋದು, ಕಾಮೆಂಟ್ ಹಾಕೋದಾದ್ರೆ ಜನಗಳ ಮನಸ್ಸನ್ನ ಗೆಲ್ಲಿಕ್ಕಾಗಲ್ಲ. ಈ ತಾಲೂಕಿನ ಜನ ರಾಮ ಹುಟ್ಟಿದ, ಸತ್ಯ ಹರಿಶ್ಚಂದ್ರ ಹುಟ್ಟಿದ, ಕರ್ಣ ಹುಟ್ಟಿದ ನೆಲದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಭತ್ತವನ್ನ ಬೆಳೀತಾ ಇರ್ತಕ್ಕಂಥವ್ರು ಸುಳ್ಳು ನೇನು ಕೇಳಲ್ಲ. ಸಾಲಿಗ್ರಾಮದಲ್ಲಿ ಎಂತ ಪುಣ್ಯಾತ್ಮ ತಂದೆ ತಾಯಿಗಳು ಅವರೇ ಅಂದ್ರೆ, 2 ಬಾರಿ ರವಿಶಂಕರ್ ಅವ್ರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡವ್ರೆ. ಮಹೇಶ್ MLA ಇದ್ದಾಗಲೇ ಈ ಬಾರಿ MLA ಮಾಡಿದ್ದಾರೆ. ಏನ್ ಮಾಡಿದಿರಿ ನೀವು? ಇಷ್ಟೆಲ್ಲ ಅಭಿವೃದ್ಧಿ ಬಗ್ಗೆ ಬಹಳ ನಿಮ್ಗೆ ಇದಕ್ಕೋಸ್ಕರ ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ಯಲ್ಲ ಚಂದ್ರಶೇಖರ್, ಅನುಭವಿಸ್ತಾ ಇದೀರಿ ಅಂತ. ಸತೀಶ್ ಜಾರಕಿಹೊಳಿ ಕರ್ಕೊಂಡ್ಬಂದು 9 ತಿಂಗಳಿಂದ ಕೇರ್ನಗರದ ಮಧುನಹಳ್ಳಿಯ ರಸ್ತೆ ಅಗಲೀಕರಣ ಬುದ್ಧಿ ಪೂಜೆ ಮಾಡೋದ್ರಲ್ಲ, ಇನ್ನೂ ಒಂದಂಚು ಕಲ್ ಕಟ್ಟಡ ಕಿತ್ತಿಲ್ವಲ್ರಪ್ಪ. ಯಾವ ಉದ್ದೇಶಕ್ಕೋಸ್ಕರ ಕಿತ್ತಿಲ್ಲ? ಮಧುನಹಳ್ಳಿ ರಸ್ತೆ ಯಾಕೆ ಅಗಲೀಕರಣ ಮಾಡಿಲ್ಲ ನೀವು? ಓಟ್ ಹಾಕೋದು ಬಿಡೋದು ಬೇರೆ. ಸಾಲಿಗ್ರಾಮ ಬೃಹತ್ತಾಕಾರವಾಗಿ ಬೆಳಿಬೇಕು, ನಾನು ಈ ಮಣ್ಣಿನಲ್ಲಿ ಹುಟ್ಟಿದೀನಿ, ಈ ಕರ್ಮ ಭೂಮಿಗೆ ನಂದೇನಾದ್ರೂ ಕೊಡುಗೆ ಕೊಡ್ಬೇಕು ಅಂತೇಳಿ ಮಹಾವೀರ ರಸ್ತೆ ಅಗಲೀಕರಣವನ್ನ ಮಾಡಿ, ಸಾಲಿಗ್ರಾಮವನ್ನ ತಾಲೂಕನ್ನು ಮಾಡಿ, ಜ್ಯೋತಿರ್ಮಯೇಶ್ವರ ಮತ್ತೆ ಭಾಸ್ಕರ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಪುನರ್ಜೀವನವನ್ನ ಮಾಡಿ, ಮಹಿಳಾ ಕಾಲೇಜನ್ನ ಮಾಡಿ, ಸರ್ಕಾರಿ ITI ಕಾಲೇಜನ್ನ ಮಾಡಿ, ಪವರ್ ಸ್ಟೇಷನ್ ಅನ್ನ ತಂದು ಈ ಊರಿಗೆ ಅವ್ರು ಹುಟ್ಟಿರೋದಕ್ಕೆ ಸಾರ್ಥಕತೆಯನ್ನ ಸಾರಾ ಮಹೇಶ್ ಅವ್ರು ಮೆರೆದವ್ರೆ. ಅಂತವ್ರ ಬಗ್ಗೆ ಒಂದು ರಾಗಿ ಕಾಳು ಮನೆಯಷ್ಟು ಸೇವೆಯನ್ನ ಮಾಡದೇ ಇರ್ತಕ್ಕಂಥವ್ರು ಯಾವುದೋ ಅನಿವಾರ್ಯ ಕಾರಣದಿಂದ ಗೆದ್ಬಿಟ್ಟು ಅಂತವ್ರ ಬಗ್ಗೆ ಎಲ್ಲ ಮಾತಾಡ್ತೀಯಲ್ಲಪ್ಪ ಚಂದ್ರಶೇಖರ್, ನಿನ್ನ ನಡವಳಿಕೆಯನ್ನ ತಿದ್ಕೋ. ಇಲ್ಲಿಯ ಎಲ್ಲಾ ಗೌರವಾನ್ವಿತ ಮುಖಂಡರುಗಳು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಒಕ್ಕಲಿಗರಿರ್ಬೋದು, ಮುಸಲ್ಮಾನ್ ಬಂಧುಗಳಿರ್ಬೋದು, ಜೈನಿಕ ಬಂಧುಗಳಿರ್ಬೋದು, ಸೆಟ್ಟು ಸಮಾಜ ಇರ್ಬೋದು, ಸವಿತ ಸಮಾಜ ಇರ್ಬೋದು, ನಾಯಕ ಸಮಾಜ ಇರ್ಬೋದು, ಇತರೆ ಎಲ್ಲಾ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ಸಮಾಜದ ಮುಖಂಡರುಗಳು ನಿಮ್ಮಿಂದಾಗಿ ಎಷ್ಟು ಜನಗಳಿಗೆ ಏನೇನು ನೋವಾಗಿದೆ, ಈ ಗ್ರಾಮದಲ್ಲಿ ಏನೇನು ಯಾವ್ಯಾವ ಕುಟುಂಬಕ್ಕೆ ತೊಂದರೆ ಆಗಿದೆ, ಅದೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ 4-5 ದಿವಸದಿಂದ. ದಯಮಾಡಿ ನಿಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ನಾಡಿನಲ್ಲಿ ಅಭಿವೃದ್ಧಿ ಆಗ್ಲಿ. ಸಾರಾ ಮಹೇಶ್ ಅವರ ಬಗ್ಗೆ ಮಾತಾಡಿದ್ರೆ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು